ನಮಸ್ಕಾರ ಸ್ನೇಹಿತರೆ. ಇನ್ನೇನು ಬೇಸಿಗೆ ಕಾಲ ಶುರುವಾಯ್ತು. ಹಿಂಗಾಗಿ ಮೇವಿಂದು ಒಂದು ತಾಪತ್ರಯ ಎಲ್ಲ ರೈತರಿಗೆ ಈಗ ಅನುಭವಿಸಿರ್ತಾರೆ. ಯಾರು ದೊಡ್ಡ ದೊಡ್ಡ ಫಾರ್ಮ್ ಮಾಡ್ಕೊಂಡಿರ್ತಾರ. ಅವ್ರು ಏನ್ ಮಾಡ್ತಾರಂದ್ರೆ ಅಡ್ವಾನ್ಸ್ ಆಗಿ ಹಸಿರು ಮೇವು ಈ ತರ ಹಿಂಗೆಲ್ಲ ಇದನ್ನ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನಾವು ಕೂಡ ಈಗ ಏನ್ ಮಾಡಿದೀವಿ ಅಂದ್ರೆ 2 ತಿಂಗಳ ಮುಂಚೆನೆ ಇದು ಹಸಿ ಮೇವನ್ನ ಪ್ಲಾನ್ ಹಾಕಿದ್ದೆವು. ಸೊ ಇದನ್ನ ನಾವು ಕಟ್ಟೆ ಮಾಡಿಲ್ಲ. ಬಟ್ ಈಗ ಬೇಸಿಗೆ ಐತಿ ಅಂದ ಬಳಿಕ ಹಸಿಮೇವು ಭಾಳ ಅಂದ್ರ ಭಾಳ ನೀಡ್ ಇರ್ತೈತಿ. ಸೊ ಹಂಗಾಗಿ ನೀವು ಮುಂದಾಲೋಚನೆಯಿಂದ ದನಗಳಿಗೆ ಈಗ ಹಂಗಾಗಿ ನೀವು ಏನ್ ಮಾಡ್ಬೇಕಂದ್ರೆ ಈ ಬೇಸಿಗೆ ಕಾಲದಾಗ ದನಗಳಿಗೆ ಭಾಳ ಹಸಿಮೇವಿಂದ ಅವಶ್ಯಕತೆ ಇರ್ತೈತಿ. ಯಾಕಂದ್ರೆ ಈಗ ಎಚ್ಚಪ್ಪ ಮತ್ತ ಜರ್ಸಿ ಆಕಳದಾಗ ಏನಿರ್ತೈತಿ ಅಂದ್ರೆ ಹೀಟ್ ಭಾಳ ಇರ್ತೈತಿ ಅದ್ರ ಮೈಯಾಗ ಮೊದಲ ಹೀಟ್ ಇರ್ತೈತಿ. ಸೊ ಅವಾಗ ನಾವು ಡ್ರೈ ಇದನ್ನ ಮೇವು ಕೊಟ್ಟಾಗ ಏನಾಗ್ತೈತೆ ಮತ್ತೆ ಹೀಟ್ ಹೆಚ್ಚಾಗೋ ಸಾಧ್ಯತೆ ಇರ್ತೈತಿ. ಅದರಿಂದ ಅವಕ್ಕ ಆ ಡಿಸೀಸ್ ಬರೋದಾಗ್ಲಿ ಅಥವಾ ಆರೋಗ್ಯದ ಸಮಸ್ಯೆ ಉಂಟಾಗ್ತಾವ. ಸೊ ಅವಾಗ ನಾವು ಏನ್ ಮಾಡ್ಬೇಕಂದ್ರ ಸರಿ ಸುಮಾರು 60% ಇದನ್ನ ಹಸಿಮೇವ್ ನಾವು ಕೊಡ್ಲಾಕಬೇಕು. ಜನ ಎಚ್-ಎಫ್ ತಳಿ ಹಸುನ ಸಾಕತಿರ್ತಾರ. ಅದು ಎಚ್-ಎಫ್ ತಳಿ ಯಾವ್ದಂದ್ರೆ ವಿದೇಶಿ ತಳಿ ಆಗಿರ್ತೈತಿ. ಯಾಕಂದ್ರೆ ಅದಕ್ಕೆ ಭಾಳ ಅಂದ್ರೆ ಭಾಳ ಹೀಟ್ ಮ್ಯಾಗಿರ್ತೈತಿ. ಸೊ ಹಂಗಾಗಿ ಅದಕ್ಕೆ ಈ ಒಂದು ಟೆಂಪರೇಚರ್ ಸೂಟ್ ಆಗಂಗಿಲ್ಲ. ಅವಾಗ ನಾವು ಏನ್ ಮಾಡ್ಬೇಕಂದ್ರೆ ತಂಪ ಪ್ಲೇಸ್‌ದಾಗ ಕಟ್ಟಬೇಕು. ಮತ್ತೆ ಈ ತರ ಮೇವಿಂದು ವ್ಯವಸ್ಥೆಯನ್ನ ಅದಕ್ಕೆ ಮಾಡಿಕೊಟ್ರಂದ್ರೆ ನೀವು 100% ಆಗಿ ಈ ಡೈರಿ ಫಾರ್ಮ್‌ದಾಗ ಸಕ್ಸಸ್‌ಫುಲ್ ಆಗೇ ಆಗ್ತೀರಿ. ಯಾಕಂದ್ರೆ ಮೇವಿನ ಮ್ಯಾಗ ಎಲ್ಲಾ ನಿಂತೈತ್ರಿ. ಸೊ ಮೇವನ್ನ ನೀವು ಎಷ್ಟು ಸಮತೋಲತೆಯಿಂದ ಇಟ್ಕೋತಿರಲ್ಲ ಆ ಮಟ್ಟಿಗೆ ನಿಮ್ದು ಸಕ್ಸಸ್ ರೇಟ್ ನಿರ್ಧಾರ ಆಗ್ತೈತಿ ನೋಡ್ರಿ.